ಎಲ್ಲ ತುಂಬ ಚೆನ್ನಾಗಿದೆ ಸರ್. ನಿಜಾಗ್ಲೂ ಈಗಿನ ಜನ್ರೇಷನ್ಗೆ ಪಕ್ಕ ಇದೆ ಸರ್. ಚೆನ್ನಾಗಿ ಓದಿದ್ರು ಕೆಲಸ ಸಿಗ್ತಾಯಿಲ್ಲ, ಓದಿದ್ರು ಕೆಲಸ ಸಿಗ್ತಾಯಿಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಾನೆ ಇಲ್ಲ. ಇನ್ಮೇಲೆ ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಸರ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಈಗ ಅಂದರೆ ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕು. ಸೊ ಇದು ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ಒಂದು ಅನಿಸುತ್ತೆ ಸ್ಟೋರಿಯಲ್ಲಿ. ಸೊ ಪ್ರತಿಯೊಬ್ಬರು ಬಂದು ಇದಕ್ಕೆ ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡೋದು ಕಷ್ಟ ಇದೆ. ವಿದ್ಯೆ ಮುಖ್ಯ, ಬುದ್ಧಿ ನಾವು ಕಲಿಬೇಕು. ಚೆನ್ನಾಗಿದೆ ಸರ್. ಮುಂದಿನ ಯುವ ಪೀಳಿಗೆಗೆ ಇಂಥ ಸಿನಿಮಾನ ನೋಡಬೇಕು ಆಮೇಲೆ ಭಾಗ 2 ಬರ್ಬೋದು. ಇದು ಸಿನಿಮಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಯುವಕರು ಕಾಮಿಡಿ ಟೈಮ್ ಚೆನ್ನಾಗಿದೆ. ಮಸ್ಟ್ ವಾಚ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಟೈಮಿಗೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ನೋಡಬೇಕು, ಯಂಗ್ಸ್ಟರ್ಸ್ ಎಲ್ಲ. ಕಾಮಿಡಿ ಇಷ್ಟ ಆಯಿತು. ಚೆನ್ನಾಗಿ ನೋಡೋದು. ಫ್ರೆಂಡ್ಶಿಪ್ ಅಂದರೆ ಈ ಥರ ಇರಬೇಕು. ಫ್ರೆಂಡ್ಶಿಪ್ ಅಂದರೆ ಈ ಥರ ಇರಬೇಕು. ಎಲ್ಲ ಜೊತೆಲಿ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಶಿರಾಜ್ ಅವರು, ಆಮೇಲೆ ಪ್ರಜ್ವಲ್ ಎಸ್ ಗೌಡ ಅವರು. ಇಂಟ್ರೂವಲ್ ಮೂವಿ ಎಲ್ಲರ ಲೈಫು ಹೆಂಗೆ ಟರ್ನ್ ಆಗುತ್ತೆ, ಹೆಂಗೆ ಎಲ್ಲರೂ ಇರಬೇಕು, ಎಲ್ಲರೂ ನಿಜ ಜೀವನ ತೋರಿಸಿದ್ದಾರೆ. ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ನೋಡಿ. ಮೂವಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮೂಡ್ ಬಂದಿದೆ. ಈ ಥರ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರೀಸಿಗೆ ಬೇಕಾಗಿರೋದು. ಇದು ತುಂಬ ಚೆನ್ನಾಗಿದೆ. ನಾವು ಹೆಂಗೆ ಬದುಕಬೇಕು ಅನ್ನೋದು ಯುವಕರಿಗೆ ಒಂದು ಮಂದಟ್ಟಾಗೋ ಥರ ಒಳ್ಳೆ ಮೂವಿ ತೆಗ್ದಿದ್ದಾರೆ. ಸೂಪರ್. ಇಲ್ಲ, ಮೂವಿ ಸಕ್ಕದಾಯಿತು. ಮಸ್ಟ್ ವಾಚ್. ಎಲ್ಲರಿಗೂ ಫ್ಯಾಮಿಲಿ ಎಂಟರ್ಟೈನರು. 3 ಜನ ತಲೆ ನನ್ನ ಮಕ್ಕಳು ಫ್ರೆಂಡ್ಸ್ ಜೊತೆ ಸ್ಟೋರಿ ಹೋಗುತ್ತೆ. ತುಂಬ ಕಾಮಿಡಿ ಇದೆ. ಲಾಸ್ಟಲ್ಲಿ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ. ಮತ್ತು ಸಾಂಗ್ಸ್ ಕೂಡ ಅಲ್ಟಿಮೇಟ್ ಆಗಿತ್ತು. ತುಂಬ ಇಷ್ಟ ಆಯಿತು ಮೂವಿ. ಮತ್ತೆ ಬರ್ತೀವಿ, ಮತ್ತೆ ನೋಡ್ಬೋದು. ಆ್ಯಕ್ಟಿಂಗ್ ಕೂಡ ತುಂಬ ಸಟಲ್ ಆಗಿದೆ. ಅವ್ರು 3 ಜನ ಇದ್ದಾರಲ್ವ, ಅದು ಆ್ಯಕ್ಟಿಂಗ್ ಅಂತಲೇ ಅನಿಸಲ್ಲ. ನಾರ್ಮಲ್ಲಾಗಿ ಮಾತಾಡೋ ಥರನೇ ಇತ್ತು. ಕಾಮಿಡಿ ಸಕ್ಕತ್ತಾಗಿತ್ತು. ಹೀರೋಯಿನ್ಸು ಅಷ್ಟೇ. ಆ್ಯಕ್ಟಿಂಗ್ ಮೂವಿ ಹೇಳಬೇಕಂದ್ರೆ ತುಂಬ ರಿಲೇಟ್ ಆಗುತ್ತೆ ನಮಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾಗಲಿ ಏನೇ ಆಗಲಿ ಎಲ್ಲರಿಗೂ ತುಂಬ ರಿಲೇಟ್ ಆಗುತ್ತೆ. ಚೆನ್ನಾಗಿದೆ ಸರ್ ಮೂವಿ. ಯಾವ ಕಾನ್ಸೆಪ್ಟ್ ನಿಮಗೆ ತುಂಬ ಇಷ್ಟ? ಸರ್ ಕಾನ್ಸೆಪ್ಟ್ ಅದೇ ಮಿಡಲ್ ಕ್ಲಾಸ್ ಬಾಯ್ಸ್ ಜೀವನದ ಬಗ್ಗೆ. ಅವ್ರು ಆಚೆ ಬಂದು ಹೇಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬಟ್ ನಮಗೆ ಗೊತ್ತಿರಲ್ಲ ಹೇಗೆ ಆಚೆ ಜೀವನ ಅಂತ. ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸುಖೇಶ್ ಸರ್. ಸರ್ ಬಟ್ ನನ್ನ ಕಾಲೇಜ್ ಡೇಸ್ ಈ ಥರ ಇರಲಿಲ್ಲ. ನನ್ನ ತುಂಬ ಸ್ಟ್ರಿಕ್ಟ್ ಇತ್ತು. ಬಟ್ ಈ ಕಾಲೇಜ್ ಡೇಸ್ನ ಇದು ನೋಡಿದಾಗ ನನಗೂ ಎಂಜಾಯ್ ಮಾಡಬೇಕು, ಈ ಥರ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಾ ಇತ್ತು.